ಹತ್ಯೆ ಯಾಕಾಯ್ತು ಏನಾಯ್ತು ಅನ್ನೋದನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಮತ್ತೊಂದು ವಿಚಾರ ಅಂತ ಅಂದ್ರೆ ಈ ಬೆಂಗಳೂರವರು ಅಥವಾ ಈ ನಗರ ಪ್ರದೇಶದಲ್ಲಿರುವಂಥವ್ರು ಈ ಶವರ್ಮಾ ತಿನ್ನುವಂಥದ್ದು ಜಾಸ್ತಿ. ಶವರ್ಮಾ ಈಗ ಬಹಳ ಈಗ ಫಾಸ್ಟ್ ಫುಡ್ ಅಥವಾ ಇನ್ನಿತರ ಹೋಟೆಲ್ಗಳಲ್ಲಿ ಒಂದು ರೀತಿ ಮಾಮೂಲಿ ಆಗಿದೆ. ಬಟ್ ಶವರ್ಮಾ ತಿನ್ನುವಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ವಿಚಾರವನ್ನ ಗಮನ ಕೊಡಬೇಕು. ಅದೇನು ಅಂತ ಅಂದ್ರೆ ಆ ಶವರ್ಮಾದಲ್ಲಿ ಈ ಕಾರ್ಸಿನೋಜೆನಿಕ್ ಅನ್ನುವಂಥ ಒಂದು ಅಂಶ ಪತ್ತೆಯಾಗಿದೆಯಂತೆ. ಅದು ಕ್ಯಾನ್ಸರ್ ಕಾರಕ. ನಿಮ್ಗೆ ಗೊತ್ತಿರ್ಬೋದು ಕಾರ್ಸಿನೋಜೆನಿಕ್ ಅಂತ ಅಂದ್ರೆ ಅದು ಈ ಹ್ಯೂಮನ್ ಸೆಲ್ನ DNA ಜೊತೆ ಸೇರಿ ಅದು ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತ ನಾವು ಹಿಂದೆಯಿಂದನೂ ಕೂಡ ಗಮನಿಸ್ತಾ ಇದ್ವಿ. ಅಂತ ಕಾರ್ಸಿನೋಜೆನಿಕ್ ಅಂಶಗಳು ಪತ್ತೆಯಾಗಿದೆ. ಶವರ್ಮಾ ಹಾಗೆ ಕಬಾಬ್ನಲ್ಲಿ ಅಪಾಯಕಾರಿ ಬಣ್ಣ ಬಳಕೆ ಮಾಡಲಾಗ್ತಾ ಇದೆಯಂತೆ. ಕೆಲ ಸ್ಯಾಂಪಲ್ಗಳಲ್ಲಿ ಕೃತಕ ಕಲರ್ಗಳ ಬಳಕೆ ಆಗಿರೋದು ಪತ್ತೆಯಾಗಿದೆ. ಇದರಿಂದ ಮಾಂಸದಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಆಹಾರ ಸುರಕ್ಷತಾ ಇಲಾಖಾ ವರದಿಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಇದೆಲ್ಲ ಸಮಸ್ಯೆ ಉಂಟಾಗುತ್ತೆ ದೇಹಕ್ಕೆ ಅಂತ ಹೇಳ್ಕೊಂಡು ವರದಿಯಲ್ಲಿದೆ. ವಿಚಾರ ಅಂತ ಅಂದ್ರೆ ಈ ಶವರ್ಮಾದಲ್ಲಿ ಕೃತಕ ಬಣ್ಣ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ವಿಚಾರವಾಗಿ ಕೆಲ ದೂರುಗಳು ದಾಖಲಾಗ್ತಾ ಇತ್ತು. ಈ ಬಣ್ಣಗಳಲ್ಲಿ ಕಾರ್ಸಿನೋಜೆನಿಕ್ ಅಂಶ ಇರುತ್ತೆ ಅಂತ ಹೇಳ್ಕೊಂಡು ಈಗ ಆಹಾರ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಕೀರ್ತಿ ಹಿರಿಸಾವೆಯವರು ಆ ವಿಚಾರವನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನ 39 ಶವರ್ಮಾ ಸ್ಯಾಂಪಲ್ಗಳನ್ನ ಅಧಿಕಾರಿಗಳು ಪಡೆದಿದ್ದು 32 ಸ್ಯಾಂಪಲ್ಸ್ಗಳ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. 32 ಶವರ್ಮಾ ಸ್ಯಾಂಪಲ್ಸ್ಗಳಲ್ಲಿ 8 ಮಾದರಿಗಳು ಅನ್ಸೇಫ್ ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಎಲ್ಲಾ ಅಂಗಡಿಲೂ ಹಿಂಗೆ ಇದೆ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಬಹಳಷ್ಟು ಕಡೆ ಹಿಂಗೆ ಆಗ್ತಾ ಇದೆ. ಜನ ಸ್ವಲ್ಪ ಗಮನ ಕೊಡಿ. ಆಮೇಲೆ ವಿಚಾರ ಅಂತಂದ್ರೆ ಇನ್ನೊಂದು ನೀವು ಗಮನ ಕೊಡಿ, ಆ ಶವರ್ಮಾಕ್ ಬಳಸುವಂತ ಮಾಂಸ ಇರುತ್ತಲ್ಲ ಅದು ಬಹಳ ಹಳೆ ಮಾಂಸ ಬಳಸ್ತಾರೆ ಅಂತಲೂ ಕೂಡ ಕೆಲವರು ಆರೋಪ ಮಾಡ್ತಾ ಇರ್ತಾರೆ. ಅವಾಗ ಅದು ಗೊತ್ತಾಗೋದೇ ಇಲ್ಲ. ಅದು ಆಗಾಗ ಬರ್ನ್ ಆಗ್ತಾ ಇರುತ್ತೆ. ಅದು ಹಳೆ ಮಾಂಸ, ಅದರಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತೊಂದು ಅದು ಏನಾಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದ್ರ ಬಗ್ಗೆನೂ ಕೂಡ ಆಹಾರ ಇಲಾಖೆ ಗಮನ ಕೊಟ್ಟಿದೆ. ರಿಪೋರ್ಟ್ ಪ್ರಕಾರ ಕೆಲವೊಂದು ಕಡೆ ಶವರ್ಮಾ ಮತ್ತು ಕಬಾಬ್ನಲ್ಲಿ ಕಲರಿಂಗ್ ಏಜೆಂಟ್ಸ್ನ ಜಾಸ್ತಿ ಹಾಕಿ ಅದ್ರ ಪ್ರಮಾಣ ಏರಿಕೆ ಆಗಿ ಅದು ಸ್ಯಾಂಪಲ್ ಇಸ್ ನಾಟ್ ಸೇಫ್ ಫಾರ್ ಈಟಿಂಗ್ ಅಂತ ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಕಲರಿಂಗ್ ಏಜೆಂಟ್ಸಲ್ಲಿ 2 ವಿಧ ಇದೆ. ಒಂದು ಸಿಂಥೆಟಿಕ್ ಕಲರ್ಸ್ ಆ್ಯಂಡ್ ಒಂದು ನ್ಯಾಚುರಲ್ ಕಲರ್ಸ್. ನಮ್ಮ FDA ಏನಿದೆ, FDA ಏನಿದೆ ಅದು ಒಂದು ಪ್ರಮಾಣ ಅಳತೆನ ಕೊಟ್ಟಿರುತ್ತೆ. ಸ್ಟ್ಯಾಂಡರ್ಡೈಸ್ಡ್ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ. ಆ ಪ್ರಮಾಣದಲ್ಲಿ ಯಾವುದೇ ಡೈ ಆದ್ರೂ ಯೂಸ್ ಮಾಡಿದಾಗ ಯಾವುದೇ ರೀತಿ ಹಾನಿಕಾರಕ ಇಲ್ಲ. ಬಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ವಾರಕ್ಕೊಂದಿನ ಚಾಕ್ಲೇಟ್ ಕೊಡ್ತೀವಿ, ವಾರಕ್ಕೊಂದಿನ ಗೋಬಿ ಮಂಚೂರಿ ತಿನ್ನಿಸ್ತೀವಿ, ವಾರಕ್ಕೊಂದಿನ ಕಬಾಬ್. ಸೊ ವಾರದಲ್ಲಿ 7 ದಿನ ಇರೋದು, ಅದರಲ್ಲಿ ದಿನ ಒಂದೊಂದು ಐಟಮ್ ಈ ಕಲರ್ ಬೇಸ್ಡನ್ನು ದಿನ ಕೊಡ್ತಾ ಇದ್ದು ಲೆಕ್ಕ ಹೇಳಬೇಕಾದ್ರೆ ವಾರಕ್ಕೊಂದಿನ ಮಾತ್ರ ತಿಂತೀವಿ ಅಂತೀರ. ಬಟ್ ಆದರೆ ದಿನನಿತ್ಯ ದೇಹಕ್ಕೆ ಸೇರ್ಪಡೆ ಆಗ್ತಾನೇ ಇರುತ್ತೆ. ಈ ಕಲರ್ ಇಂಡ್ಯೂಸ್ ಆಗಿರ್ಬೋದು, ಅಡಲ್ಟ್ರೇಷನ್ ಆಗಿರ್ಬೋದು, ಇದೆಲ್ಲ ದಿನನಿತ್ಯ ಸೇವನೆ ಮಾಡಿದಾಗ ಖಂಡಿತ ಇದು ಟಾಕ್ಸಿಕ್ ಇದ್ದೇ ಇರುತ್ತೆ. ಅದು ಮಕ್ಕಳಲ್ಲ, ವಯಸ್ಕರಲ್ಲ, ವೃದ್ಧಾಪ್ಯದಲ್ಲ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಕೂಡ ಇದು ತುಂಬ ಎಫೆಕ್ಟ್ ಬೀರುತ್ತೆ. ಕೃತಕ ಬಣ್ಣದ ಬಳಕೆ ಒಂದು ಪ್ರಮಾಣದಲ್ಲಿ ಮಾಡ್ಬೋದು. ಆವಾಗ ಏನಾಗುತ್ತೆ, ಯೂಸೇಜ್ ಕೂಡ ಕಮ್ಮಿ ಮಾಡಿ ಅದನ್ನು ನಾವು ತಿನ್ನೋರು ಕೂಡ ಒಂದು ಪ್ರಮಾಣದಲ್ಲಿ ತಿಂಗಳಿಗೆ 1 ಸಲನೋ ಇಲ್ಲ 2 ತಿಂಗಳಿಗೆ 1 ಸಲನೋ ಅಪರೂಪಕ್ಕೆ, ತೀರಾ ಅಪರೂಪಕ್ಕೆ ಬಳಕೆ ಮಾಡಿದ್ರೆ ಖಂಡಿತ ಯಾವುದೇ ತೊಂದರೆ ಆಗೋದಿಲ್ಲ. ಬಟ್ ಏನಾಗುತ್ತೆ, ನಾ ಆಗಲೇ ಹೇಳ್ದಂಗೆ ವಾರಕ್ಕೊಂದಿನ ಇದು ತಿಂತೀನಿ, ವಾರಕ್ಕೊಂದಿನ ಅದು ತಿಂತೀನಿ ಅಂದಾಗ ಇರೋದು 7 ದಿನ. ದಿನನಿತ್ಯ ಒಂದಲ್ಲ ಒಂದು ಆಹಾರದ ರೂಪದಲ್ಲಿ ದೇಹಕ್ಕೆ ಸೇರ್ಪಡೆ ಆದರೆ ಅದು ಕಾರ್ಸಿನೋಜೆನಿಕ್ ಆಗೇ ಆಗುತ್ತೆ.